ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ. ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು, ಉಡಾವಣೆ ಈಗ ಯಶಸ್ಸು ಕಂಡಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದಂತಹ ಏರ್ಶಿಪ್ ಇದು. ಆಗಸದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿಯೋಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿತ್ತು. ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು. ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವುದು. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಇದು ಮಾಡುತ್ತೆ. 62 ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ. ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿದೆ. ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಏರ್ಶಿಪ್ ನ ಸ್ಪೆಷಾಲಿಟಿ ಏನು? ನಾಗೇಂದ್ರ, ಮೊದಲನೇದಾಗಿ ಈ ಒಂದು ಏರ್ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಒಂದು, ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನ ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ, ಇದನ್ನ ಉಪಯೋಗ ಮಾಡಲಾಗುತ್ತೆ. ರೀಸನ್ ಏನು ಅಂದ್ರೆ, ನೆಲದಿಂದ ಅಂದ್ರೆ ಭೂಮಟ್ಟದಿಂದ 17 ಕಿಲೋಮೀಟರ್ ಮೇಲ್ಗಡೆ ಹೋಗುವಂತದ್ದು. ಸುಮಾರು 17ರಿಂದ 18 ಕೆಜಿ ಪೇಲೋಡ್ ಅನ್ನ ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನ ಚೆಕ್ ಮಾಡಲಾಗಿರುವಂತದ್ದು. 62 ನಿಮಿಷಗಳ ಕಾಲ ಇದನ್ನ ಉಪಯೋಗಿಸಿ ಇದು ತಾತ್ಕಾಲಿಕವಾದಂತಹ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂತದ್ದು. ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನ ನಾವು ಅದರಲ್ಲಿ ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ, ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನ ಉಪಯೋಗಿಸುವಂತ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನ ನಾವು ನೋಡ್ತಿರುವಂತದ್ದು ನಾಗೇಂದ್ರ. ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನ ನಾವು ಕಳಿಸೋದಕ್ಕೆ ಆಯ್ತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಶನ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು ಆಗಸದಿಂದ ಕಣ್ಗಾವಲನ್ನ ಇಡುವಂತಹ ಏರ್ಶಿಪ್. ಇದು ಪೇಲೋಡ್ ಅನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಏರ್ಶಿಪ್ ಅನ್ನೋದು ಕೆಲವು ದೇಶಗಳ ಬಳಿ ಮಾತ್ರ ಇರುವಂತದ್ದು, ಲೀಸ್ಟ್ ಮೋದಲ್. ಅದರಲ್ಲಿ ಈಗ ಭಾರತವು ಕೂಡ ಇದನ್ನ ಹೊಂದಿದೆ. ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ. ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ. ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು, ಉಡಾವಣೆ ಈಗ ಯಶಸ್ಸು ಕಂಡಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದಂತಹ ಏರ್ಶಿಪ್ ಇದು. ಆಗಸದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿಯೋಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿತ್ತು. ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು. ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವುದು. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಇದು ಮಾಡುತ್ತೆ. 62 ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ. ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿದೆ. ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಏರ್ಶಿಪ್ ನ ಸ್ಪೆಷಾಲಿಟಿ ಏನು?
ನಾಗೇಂದ್ರ, ಮೊದಲನೇದಾಗಿ ಈ ಒಂದು ಏರ್ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಒಂದು, ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನ ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ, ಇದನ್ನ ಉಪಯೋಗ ಮಾಡಲಾಗುತ್ತೆ. ರೀಸನ್ ಏನಂದ್ರೆ ನೆಲದಿಂದ ಅಂದ್ರೆ ಭೂಮಟ್ಟದಿಂದ 17 ಕಿಲೋಮೀಟರ್ ಮೇಲ್ಗಡೆ ಹೋಗುವಂತದ್ದು. ಸುಮಾರು 17ರಿಂದ 18 ಕೆಜಿ ಪೇಲೋಡ್ ಅನ್ನ ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನ ಚೆಕ್ ಮಾಡಲಾಗಿರುವಂತದ್ದು. 62 ನಿಮಿಷಗಳ ಕಾಲ ಇದನ್ನ ಉಪಯೋಗಿಸಿ ಇದು ತಾತ್ಕಾಲಿಕವಾದಂತಹ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂತದ್ದು. ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನ ನಾವು ಅದರಲ್ಲಿ ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ, ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನ ಉಪಯೋಗಿಸುವಂತ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನ ನಾವು ನೋಡ್ತಿರುವಂತದ್ದು ನಾಗೇಂದ್ರ. ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನ ನಾವು ಕಳಿಸೋದಕ್ಕೆ ಆಯ್ತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಶನ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು ಆಗಸ್ಟ್ದಿಂದ ಕಣ್ಗಾವಲನ್ನ ಇಡುವಂತಹ ಏರ್ಶಿಪ್. ಇದು ಪೇಲೋಡ್ ಅನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಏರ್ಶಿಪ್ ಅನ್ನೋದು ಕೆಲವು ದೇಶಗಳ ಬಳಿ ಮಾತ್ರ ಇರುವಂತದ್ದು, ಲೀಸ್ಟ್ ಮೋಡಲ್. ಅದರಲ್ಲಿ ಈಗ ಭಾರತವು ಕೂಡ ಇದನ್ನ ಹೊಂದಿದೆ, ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನ ಕೂಡ ಕಂಡಿದೆ. ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ. ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು, ಉಡಾವಣೆ ಈಗ ಯಶಸ್ಸು ಕಂಡಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದಂತಹ ಏರ್ಶಿಪ್ ಇದು. ಆಗಸದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು. ನೆಲದಿಂದ 17 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತಾ ಕಣ್ಗಾವಲನ್ನ ಇರಿಸುತ್ತೆ. ಮಧ್ಯಪ್ರದೇಶದ ಶಿಯೋಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿತ್ತು. ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆ ಒಂದು. ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುವುದು. ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನ ಇದು ಮಾಡುತ್ತೆ. 62 ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ. ಪ್ರಾಯೋಗಿಕವಾಗಿ ಉಡಾವಣೆಯನ್ನ ಮಾಡಲಾಗಿದೆ. ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಏರ್ಶಿಪ್ ನ ಸ್ಪೆಷಾಲಿಟಿ ಏನು? ನಾಗೇಂದ್ರ, ಮೊದಲನೇದಾಗಿ ಈ ಒಂದು ಏರ್ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಒಂದು, ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನ ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ, ಇದನ್ನ ಉಪಯೋಗ ಮಾಡಲಾಗುತ್ತೆ. ರೀಸನ್ ಏನಂದ್ರೆ ನೆಲದಿಂದ ಅಂದ್ರೆ ಭೂಮಟ್ಟದಿಂದ 17 ಕಿಲೋಮೀಟರ್ ಮೇಲ್ಗಡೆ ಹೋಗುವಂತದ್ದು. ಸುಮಾರು 17ರಿಂದ 18 ಕೆಜಿ ಪೇಲೋಡ್ ಅನ್ನ ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನ ಚೆಕ್ ಮಾಡಲಾಗಿರುವಂತದ್ದು. 62 ನಿಮಿಷಗಳ ಕಾಲ ಇದನ್ನ ಉಪಯೋಗಿಸಿ ಇದು ತಾತ್ಕಾಲಿಕವಾದಂತಹ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂತದ್ದು. ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನ ನಾವು ಅದರಲ್ಲಿ ನೋಡಬಹುದಾಗಿರುವಂತದ್ದು. ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ, ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನ ಉಪಯೋಗಿಸುವಂತ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನ ನಾವು ನೋಡ್ತಿರುವಂತದ್ದು ನಾಗೇಂದ್ರ. ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನ ನಾವು ಕಳಿಸೋದಕ್ಕೆ ಆಯ್ತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಶನ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು ಆಗಸ್ಟ್ದಿಂದ ಕಣ್ಗಾವಲನ್ನ ಇಡುವಂತಹ ಏರ್ಶಿಪ್. ಇದು ಪೇಲೋಡ್ ಅನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಏರ್ಶಿಪ್ ಅನ್ನೋದು ಕೆಲವು ದೇಶಗಳ ಬಳಿ ಮಾತ್ರ ಇರುವಂತದ್ದು, ಲೀಸ್ಟ್ ಮೋಡಲ್.
ಅದರಲ್ಲಿ ಈಗ ಭಾರತವು ಕೂಡ ಇದನ್ನ ಹೊಂದಿದೆ, ಅದನ್ನ ಉಡಾವಣೆ ಮಾಡಿ ಯಶಸ್ವಿಯನ್ನ ಕೂಡ ಕಂಡಿದೆ.